ಹಲೋ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್. ನಾನು ರಶ್ಮಿತ್. ಪ್ರೀವಿಯಸ್ ಟ್ರೇಡಿಂಗ್ ಸೆಷನಲ್ಲಿ ನಿಫ್ಟಿಯಲ್ಲಿ ಏನಾಯಿತು, ಅದೇ ರೀತಿ ನೆಕ್ಸ್ಟ್ ಟ್ರೇಡಿಂಗ್ ಸೆಷನ್ಗೆ ಯಾವೆಲ್ಲ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಈ ವಿಡಿಯೋ ಕೇವಲ ಒಂದು ಎಜುಕೇಷನಲ್ ಪರ್ಪಸ್ಗೋಸ್ಕರ, ಯಾವುದೇ ಟ್ರೇಡ್ ರೆಕಮೆಂಡೇಷನ್ ವಿಡಿಯೋ ಅಲ್ಲ. ಪ್ರೀವಿಯಸ್ ಟ್ರೇಡಿಂಗ್ ಸೆಷನಲ್ಲಿ ನಿಫ್ಟಿ ಫ್ಲಾಟ್ ಓಪನ್ ಆಗುತ್ತೆ, ಇಮಿಡಿಯೇಟ್ಲಿ ಡೌನ್ ಬರುತ್ತೆ. ಡೌನ್ ಬಂದು 25,570 ಲೆವೆಲ್ಗಿಂತ ಕೆಳಗಡೆ ಸಸ್ಟೈನ್ ಆಗುತ್ತೆ. ನಮ್ಮ ಹಿಂದಿನ ಅನಾಲಿಸಿಸ್ ವಿಡಿಯೋದಲ್ಲಿ ಈ ಝೋನ್ಗಿಂತ ಕೆಳಗಡೆ ಸಸ್ಟೈನ್ ಆಗ್ತಾ ಇತ್ತು ಅಂತೇಳಿದ್ರೆ 25,450 ನಮ್ಮ ನೆಕ್ಸ್ಟ್ ಲೆವೆಲ್ ಆಗುತ್ತೆ ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ಡೌನ್ ಬರುತ್ತೆ, ಒಂದು ರಿಟ್ರೆಸ್ಮೆಂಟ್, ಅಗೇನ್ ಇಲ್ಲಿ ರಿಜೆಕ್ಷನ್ ಆಗುತ್ತೆ, ಡೌನ್ ಬರುತ್ತೆ. ಬಟ್ 25,500-480 ಲೆವೆಲ್ ಹತ್ತಿರ 90 ಲೆವೆಲ್ ಹತ್ತಿರ ಒಂದು ಸಪೋರ್ಟನ್ನು ಪಡ್ಕೊಳ್ಳುತ್ತೆ, ಒಂದು ಶಾರ್ಪ್ ಅಪ್ ಮೂವನ್ನು ಕೊಡುತ್ತೆ. ಅಪ್ ಮೂವನ್ನು ಕೊಟ್ಕೊಂಡು ಆಲ್ಮೋಸ್ಟ್ ಈ ಪ್ರೀವಿಯಸ್ ಟ್ರೇಡಿಂಗ್ ಸೆಷನ್ ಹೈ ಹತ್ರ ಹೋಗುತ್ತೆ, ಅಲ್ಲಿ ರಿಜೆಕ್ಷನನ್ನು ಫೇಸ್ ಮಾಡುತ್ತೆ, ಅಗೈನ್ ಡೌನ್ ಬರುತ್ತೆ, ಅಗೈನ್ 25,540-530 ಲೆವೆಲ್ ಹತ್ರ ಸಪೋರ್ಟನ್ನು ಪಡ್ಕೊಳ್ಳುತ್ತೆ, ಅಗೈನ್ ಅಪ್ ಹೋಗುತ್ತೆ. ಈ ಸ್ವಿಂಗ್ ಹೈಯನ್ನು ಕೂಡ ಬ್ರೇಕ್ ಮಾಡಿ ಸಸ್ಟೈನ್ ಆಗಿ ಕ್ಲೋಸಿಂಗನ್ನು ಕೊಡ್ತು ಅಂತ ಹೇಳ್ಬೋದು. ಸೊ ಒಂದು ವಾಲೆಟೈಲ್ ಮೂವನ್ನು ಕೊಡ್ತಾ ಇತ್ತು. ಈ ಲೆವೆಲ್ಗಿಂತ ಕೆಳಗಡೆ ಸಸ್ಟೈನ್ ಆದರೆ ಒಂದು ಡೌನ್ ಮೂವನ್ನು ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ. ಸ್ವಲ್ಪ ಡೌನ್ ಬರುತ್ತೆ, ಬಟ್ ಲೋವರ್ ಲೆವೆಲ್ಲಿ ಸಪೋರ್ಟ್ ಬಂದು ಪ್ರೈಸ್ ಅಪ್ ಹೋಗುತ್ತೆ. ನಾವು ಎಕ್ಸ್ಪೆಕ್ಟ್ ಮಾಡಿದಾಗೆ ಡೌನ್ ಮೂವ್ ಕಂಟಿನ್ಯೂ ಆಗೋದಿಲ್ಲ, ಒಂದು ಹೈಯರ್ ಲೋನ ಕ್ರಿಯೇಟ್ ಮಾಡುತ್ತೆ, ಇಲ್ಲೊಂದು ಲೋ ಹಾಗೆ ಇಲ್ಲೊಂದು ಲೋನ ಕ್ರಿಯೇಟ್ ಮಾಡುತ್ತೆ. ಸೊ ಹಾಗಾಗಿ ನೆಕ್ಸ್ಟ್ ಯಾವೆಲ್ಲ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಅಂತ ನಾವು ತಿಳ್ಕೊಳ್ಳೋಣ. ನಮ್ಮ ಮಾರ್ಕೆಟ್ ಕ್ಲೋಸ್ ಆದ ನಂತರ ಗ್ಲೋಬಲ್ ಮಾರ್ಕೆಟ್ ಯಾವ ರೀತಿ ಇತ್ತು ಅಂತ ನಾವು ನೋಡಿದ್ರೆ, ಗ್ಲೋಬಲ್ ಮಾರ್ಕೆಟ್ ಎಲ್ಲವೂ ಪಾಸಿಟಿವ್ ಇತ್ತು ಅಂತ ಹೇಳ್ಬೋದು. ಅಮೆರಿಕದ ಮಾರ್ಕೆಟ್ ತುಂಬಾ ಪಾಸಿಟಿವಲ್ಲಿ ಕ್ಲೋಸಿಂಗನ್ನು ಕೊಡ್ತು. ಅದೇ ರೀತಿ ಗಿಫ್ಟ್ ನಿಫ್ಟಿ ಕೂಡ 0.6% ಪಾಸಿಟಿವ್ ನೋಟಲ್ಲಿ ಟ್ರೇಡಿಂಗ್ ಆಗ್ತಾ ಇರೋದನ್ನು ನಾವಿಲ್ಲಿ ನೋಡ್ಬೋದು. ಅದೇ ರೀತಿ ಕಳೆದ ವಾರ FIDA ಆ್ಯಕ್ಟಿವಿಟಿ ಯಾವ ರೀತಿ ಇತ್ತು ಅಂತ ನೋಡಿದ್ರೆ, FIDA ಆ್ಯಕ್ಟಿವಿಟಿ ಸ್ವಲ್ಪ ಮಿಕ್ಸ್ಡ್ ಆಗಿತ್ತು ಅಂತ ಹೇಳೋದು. ಪ್ರೇಡೆ ಸೆಷನ್ ದಿನ FI ಬೈಯಿಂಗನ್ನು ಮಾಡ್ತಾರೆ, ಅದಕ್ಕಿಂತ ಹಿಂದೆ ಸೆಲ್ಲಿಂಗನ್ನು ಮಾಡಿರ್ತಾರೆ. ಹಾಗೆ 3 ಫೆಬ್ರವರಿ ದಿನ ಒಂದಷ್ಟು ಬೈಯಿಂಗನ್ನು ಮಾಡ್ತಾರೆ, ನೆಕ್ಸ್ಟ್ ಫ್ಲ್ಯಾಟ್ ಇರುತ್ತೆ. ಹಾಗೆ DI ಕೂಡ ಒಂದಷ್ಟು ಬೈಯಿಂಗನ್ನು ಮಾಡ್ತಿದ್ದಾರೆ, ಬಟ್ ಫ್ರೈಡೆ ಟ್ರೇಡಿಂಗ್ ಸೆಷನ್ ಏನೋ ಒಂದಷ್ಟು ಸೆಲ್ಲಿಂಗನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು. ಈ ಹಿಂದೆ DI ಕಂಟಿನ್ಯೂಸ್ ಆಗಿ ಬೈಯಿಂಗನ್ನು ಮಾಡ್ತಾಯಿದ್ರು. ಅಡ್ವಾನ್ಸ್ ಡಿಕ್ಲೈನ್ ರೇಷೋವನ್ನು ನಾವು ನೋಡಿದ್ರೆ, ನಿಫ್ಟಿ 50ಯಲ್ಲಿ 18 ಸ್ಟಾಕ್ಗಳು ಪಾಸಿಟಿವಲ್ಲಿದ್ದು 32 ಸ್ಟಾಕ್ಗಳು ನೆಗೆಟಿವಲ್ಲಿ ಕ್ಲೋಸಿಂಗನ್ನು ಕೊಟ್ಟು, ನಿಫ್ಟಿ 500ಅಲ್ಲಿ 218 ಸ್ಟಾಕ್ಗಳು ಪಾಸಿಟಿವಲ್ಲಿ ಕ್ಲೋಸಿಂಗನ್ನು ಕೊಟ್ಟರೆ, 280 ಸ್ಟಾಕ್ಗಳು ಫ್ರೈಡೆ ಸೆಷನ್ ದಿನ ನೆಗೆಟಿವ್ ಮೂವನ್ನು ಕೊಟ್ಕೊಂಡು ಕ್ಲೋಸಿಂಗನ್ನು ಕೊಟ್ಟು. ಅದೇ ರೀತಿ ಕಳೆದ ವಾರ ಯಾವೆಲ್ಲ ಸೆಕ್ಟರ್ಗಳು ಪಾಸಿಟಿವಲ್ಲಿ ಇದ್ವು ಅಂತ ನಾವು ನೋಡಿದ್ರೆ, ಹಾರ್ಡ್ವೇರ್ ಆ್ಯಂಡ್ ಟೆಕ್ನಾಲಜಿ ಎಕ್ವಿಪ್ಮೆಂಟ್ ಒಂದು 7% ಅಪ್ ಮೂವನ್ನು ಕೊಡುತ್ತೆ, ಕಮರ್ಷಿಯಲ್ ಸರ್ವಿಸ್ ಆ್ಯಂಡ್ ಸಪ್ಲೈಸ್ 6.5%, ಟೆಕ್ಸ್ಟೈಲ್ 6.5%, ಕನ್ಸ್ಯೂಮರ್ ಡ್ಯೂರೇಬಲ್ 6.4%, ಟ್ರಾನ್ಸ್ಪೋರ್ಟೇಷನ್ ಅರೌಂಡ್ 6%, ಮೀಡಿಯಾ ಪಾಸಿಟಿವ್ ಇತ್ತು, ಟೆಲಿಕಮ್ಯುನಿಕೇಷನ್, ಹೋಟೆಲ್ ಆ್ಯಂಡ್ ರೆಸ್ಟೋರೆಂಟ್, ಯುಟಿಲಿಟಿ, ರಿಯಾಲಿಟಿ, ಹೆಲ್ತ್ ಕೇರ್ ಇವೆಲ್ಲವೂ ಒಂದಷ್ಟು ಸ್ಟ್ರಾಂಗ್ ಆಗಿ ಮೊಮೆಂಟಮನ್ನು ಕೊಟ್ಟಂಥ ಸೆಕ್ಟರ್ಗಳಾಗುತ್ತೆ. ಅದೇ ರೀತಿ ನೆಗೆಟಿವ್ ಸೈಡಲ್ಲಿ ಆಬ್ವಿಯಸ್ಲಿ ಸಾಫ್ಟ್ವೇರ್ ಸರ್ವಿಸ್, ಈ ಹಿಂದಿನ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದಾಗೆ 6% ಡೌನ್ ಮೂವನ್ನು ಕೊಟ್ಕೊಂಡು ಕ್ಲೋಸಿಂಗನ್ನು ಕೊಡ್ತು. ಅದೇ ರೀತಿ ಮೆಟಲ್ ಕೂಡ ಒಂದು ಡೌನ್ ಮೂವನ್ನು ಕೊಡ್ತು ಅಂತ ಹೇಳ್ಬೋದು. ಮೆಟಲ್ ಒಂದಷ್ಟು ರನ್ನಪ್ಪನ್ನು ಮಾಡಿತ್ತು, ಈಗ ಸ್ವಲ್ಪ ಕರೆಕ್ಷನ್ ಅಥವಾ ಒಂದು ರಿಟ್ರೇಸ್ಮೆಂಟ್ ಮೂವನ್ನು ಮೆಟಲ್ ಕೊಡ್ತಾ ಇದೆ ಅಂತ ಹೇಳ್ಬೋದು. ಹಾಗೆ ನಾವು ನಿಫ್ಟಿಯ ವೀಕ್ಲಿ ಚಾರ್ಟನ್ನು ಅಬ್ಸರ್ವ್ ಮಾಡಿದ್ರೆ, ಈ ವೀಕ್ ಒಂದು ರ್ಯಾಲಿಯನ್ನು ನಾವು ನೋಡ್ತೀವಿ. ಇದಕ್ಕೆ ಮೇನ್ ರೀಸನ್ ಆದಂಥದ್ದು ಇಂಡಿಯಾ ಹಾಗೆ US ಟ್ರೇಡ್ ಡೀಲ್. ಬಜೆಟ್ ನಂತರ ಒಂದಷ್ಟು ನೆಗೆಟಿವ್ ಮೂವನ್ನು ಕೊಡುವಂಥ ಪ್ರಯತ್ನ ಮಾಡ್ತಾಯಿತ್ತು. ಅದರ ನಂತರ ಒಂದು ಇಂಡಿಯಾ ಹಾಗೆ US ಟ್ರೇಡ್ ಡೀಲ್ ಅನೌನ್ಸ್ ಆಗುತ್ತೆ. ಅದಾದ ನಂತರ ಒಂದು ಹ್ಯೂಜ್ ಗ್ಯಾಪ್ ಅಪ್ ಆಗುತ್ತೆ, ನೆಕ್ಸ್ಟ್ ಸ್ವಲ್ಪ ರಿಟ್ರೇಸ್ಮೆಂಟ್ ಮೂವನ್ನು ಮಾಡುವಂಥ ಪ್ರಯತ್ನವನ್ನು ಮಾಡುತ್ತೆ. ಸೊ ಒಂದು ಸಪೋರ್ಟ್ ಲೆವೆಲ್ ಹತ್ತಿರ, ಇಲ್ಲೊಂದು ಸಪೋರ್ಟ್ ಏನಿತ್ತು ಆ ಲೆವೆಲ್ ಹತ್ತಿರ ಒಂದು ಸಪೋರ್ಟನ್ನು ಪಡ್ಕೊಂಡು ಅಪ್ ಮೂವನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತಿದೆ. ಸೊ ಈಗ ಏನಾಗಿದೆ, ಫಸ್ಟ್ ಟೈಮ್ ಇಲ್ಲಿ 26,300 ಲೆವೆಲ್ ಹತ್ತಿರ ರೀಚ್ ಆಗುತ್ತೆ, ರೆಸಿಸ್ಟೆನ್ಸನ್ನು ಪಡ್ಕೊಳ್ಳುತ್ತೆ, ಡೌನ್ ಬರುತ್ತೆ, ಅಗೇನ್ ಅಪ್ ಹೋಗುತ್ತೆ, ಒಂದು ಅಟೆಂಪ್ಟನ್ನು ಮಾಡುತ್ತೆ, ಫೇಲ್ ಆಗುತ್ತೆ, ಅಗೇನ್ ಒಂದು ಅಟೆಂಪ್ಟ್ ಫೇಲ್ ಆಗುತ್ತೆ, ಅಗೇನ್ ಡೌನ್ ಬಂದಿದೆ. ಈಗ 3ನೇ ಅಟೆಂಪ್ಟನ್ನು ಮಾಡ್ತಿದೆ, ಇಲ್ಲಿ 2 ಅಟೆಂಪ್ಟನ್ನು ಮಾಡುತ್ತೆ, ಈಗ 3ನೇ ಅಟೆಂಪ್ಟನ್ನು ಮಾಡ್ತಿದೆ. ಗ್ಯಾಪ್ ಅಪ್ ಆಗಿ ಓಪನ್ ಆಗುತ್ತೆ, ಬಟ್ ಸಸ್ಟೈನ್ ಆಗಲಿಕ್ಕೆ ಫೇಲ್ ಆಗುತ್ತೆ. ಆಬ್ವಿಯಸ್ಲಿ ಒಂದು ಹ್ಯೂಜ್ ಗ್ಯಾಪ್ ಅಪ್ ಆದ ನಂತರ ಒಂದಷ್ಟು ಪ್ರಾಫಿಟ್ ಬುಕ್ಕಿಂಗ್ ಬಂದಿದೆ. ಸೊ ಈಗ ವೀಕ್ಲಿ ಚಾರ್ಟಲ್ಲಿ ಒಂದಷ್ಟು ಪಾಸಿಟಿವ್ ಸೆಂಟಿಮೆಂಟ್ ಅಥವಾ ಪಾಸಿಟಿವ್ ಕ್ಯಾಂಡಲ್ ಕ್ರಿಯೇಟ್ ಆಗಿದೆ ಅಂತ ಹೇಳ್ಬೋದು. ಲೋವರ್ ಲೆವೆಲಲ್ಲಿ ಈ ಪ್ರೀವಿಯಸ್ ಸ್ವಿಂಗ್ ಲೋ ಏನಿದೆ ಅದನ್ನು ಬ್ರೇಕ್ ಮಾಡದೆ ಹೋಲ್ಡ್ ಆಗಿದೆ ಅಂತ ಹೇಳ್ಬೋದು. ಪ್ರೀವಿಯಸ್ 2 ವೀಕ್ನ ಹೈಕ್ಕಿಂತ ಮೇಲೇ ಆಲ್ಮೋಸ್ಟ್ ಕ್ಲೋಸಿಂಗನ್ನು ಕೊಟ್ಟಿದೆ, ಇದು ಪಾಸಿಟಿವ್ ಆಗುತ್ತೆ. ಹಾಗೆ ಡೈಲಿ ಚಾರ್ಟನ್ನು ನಾವು ಅಬ್ಸರ್ವ್ ಮಾಡಿದ್ರೆ, ಡೈಲಿ ಚಾರ್ಟಲ್ಲಿ ಕೂಡ ಒಂದು ಲೋವರ್ ಲೆವೆಲಲ್ಲಿ ಸ್ವಲ್ಪ ಸಪೋರ್ಟ್ ಬರುವಂಥ ಪ್ರಯತ್ನ ಆಗಿದೆ. ಸೊ ಇಲ್ಲೊಂದು ಸಪೋರ್ಟ್ ಇತ್ತು, ಸಪೋರ್ಟ್ ಪಡ್ಕೊಂಡು ಅಪ್ ಹೋಗ್ತಾ ಇತ್ತು, ಅಪ್ ಹೋಗಿ ಅಗೇನ್ ಡೌನ್ ಬರುತ್ತೆ, ಇಲ್ಲಿ ಬ್ರೇಕ್ ಡೌನ್ ಆಗುತ್ತೆ, ಅಗೇನ್ ಇಲ್ಲಿ ಡಬಲ್ ಬಾಟಮ್ ರೀತಿಯ ಪ್ಯಾಟರ್ನ ಕ್ರಿಯೇಟ್ ಮಾಡೋಂಥ ಪ್ರಯತ್ನ ಮಾಡುತ್ತೆ, ಅಪ್ ಹೋಗೋಂಥ ಪ್ರಯತ್ನ ಮಾಡುತ್ತೆ. ಬಟ್ ಬಜೆಟ್ ದಿನ ಇಲ್ಲಿ ಫೇಲ್ ಆಗುತ್ತೆ, ಫೇಲ್ ಆಗಿ ಡೌನ್ ಬಂದಿತ್ತು, ಡೌನ್ ಬಂದು ನೆಕ್ಸ್ಟ್ ಒಂದು ರಿಟ್ರೇಸ್ಮೆಂಟ್ ಮೂವನ್ನು ಮಾಡುವಂಥ ಪ್ರಯತ್ನ ಮಾಡುತ್ತೆ, ನೆಕ್ಸ್ಟ್ ಹ್ಯೂಜ್ ಗ್ಯಾಪ್ ಅಪ್ ಆಗುತ್ತೆ. ಅದಾದ ನಂತರ ಹೈಯರ್ ಲೆವೆಲಲ್ಲಿ ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗ್ ಬಂದಿದೆ. ಬಟ್ ಈಗ ಈ ಲೆವೆಲ್ ಏನಿದೆ, ಆಲ್ಮೋಸ್ಟ್ ಈ ಬ್ರೇಕ್ ಡೌನ್ ಲೆವೆಲ್ ಏನಿದೆ ಅಲ್ಲಿ ಸಪೋರ್ಟನ್ನು ಪಡ್ಕೊಂಡಿದೆ. ಇಲ್ಲಿ ಒಂದು ಸಪೋರ್ಟ್ ಇತ್ತು, ಬ್ರೇಕ್ ಡೌನ್ ಆಗುತ್ತೆ, ರೆಸಿಸ್ಟೆನ್ಸ್,
ಅಗೇನ್ ರೆಸಿಸ್ಟೆನ್ಸ್. ಆಲ್ಮೋಸ್ಟ್ ಅದೇ ಝೋನಲ್ಲಿ ಈಗ ಸಪೋರ್ಟ್ ಬಂದಿರುವಂಥದ್ದು ಪಾಸಿಟಿವ್ ಆಗುತ್ತೆ. ಆಲ್ಮೋಸ್ಟ್ 450ರಿಂದ 500 ಝೋನ್ ಏನಾಗುತ್ತೆ, ಈ ಒಂದು ಝೋನಲ್ಲಿ ಸಪೋರ್ಟ್ ಬಂದಿದೆ. ಈ ಹಿಂದೆ ಅದು ರೆಸಿಸ್ಟೆನ್ಸ್ ಆಗಿತ್ತು. ಹಾಗಾಗಿ ಈ ಝೋನನ್ನು ನಾವು ನೆಕ್ಸ್ಟ್ ವಾಚ್ ಮಾಡಬೇಕಾಗತ್ತೆ. ಇನ್ ಕೇಸ್ 500ರಿಂದ 450 ಝೋನ್ ಡೌನ್ ಸೈಡಲ್ಲಿ ಬ್ರೇಕ್ ಆಗಿ ಕ್ಲೋಸಿಂಗನ್ನು ಕೊಡ್ತು ಅಂತೇಳಿ, ಆಗ ಮೋಸ್ಟ್ ಪ್ರಾಬಬ್ಲಿ ಅದು ಇಲ್ಲಿ ಕ್ರಿಯೇಟ್ ಆದಂಥ ಗ್ಯಾಪ್ ಏನಿದೆ, ಈ ಗ್ಯಾಪನ್ನು ಫಿಲ್ ಮಾಡುವಂಥ ಪ್ರಯತ್ನ ಮಾಡುತ್ತೆ. ಇಲ್ಲೊಂದು ದೊಡ್ಡ ಗ್ಯಾಪ್ ಏನು ಕ್ರಿಯೇಟ್ ಆಗಿತ್ತು, ಸೊ ಅದನ್ನು ಇಲ್ಲಿ ಈ ಲೆವೆಲ್ಗಿಂತ ಕೆಳಗಡೆ ಸಸ್ಟೈನ್ ಆದರೆ ಆ ಗ್ಯಾಪನ್ನು ಫಿಲ್ ಮಾಡುವಂಥ ಪ್ರಯತ್ನವನ್ನು ಮಾಡುತ್ತೆ. ಸೊ ಹಾಗಾಗಿ ಲೋವರ್ ಲೆವೆಲ್ ಇಂಪಾರ್ಟೆಂಟ್ ಇರುವಂಥ ಸಪೋರ್ಟ್ ನಮಗೆ ನೆಕ್ಸ್ಟ್ ಡೈಲಿ ಚಾರ್ಟಲ್ಲಿ 450ರಿಂದ 500 ಅಂತ ನಾವು ಟ್ರೀಟ್ ಮಾಡ್ಬೋದು. ಆ ಝೋನ್ಗಿಂತ ಕೆಳಗಡೆ ಡೈಲಿ ಚಾರ್ಟಲ್ಲಿ ಕ್ಲೋಸಿಂಗನ್ನು ಕೊಟ್ಟರೆ ಅದು ಗ್ಯಾಪನ್ನು ಫಿಲ್ ಮಾಡುವಂಥ ಪ್ರಯತ್ನವನ್ನು ಮಾಡ್ಬೋದು. ಅದೇ ರೀತಿ ಹೈಯರ್ ಲೆವೆಲಲ್ಲಿ 25,800ಕ್ಕಿಂತ ಮೇಲೆ ಡೈಲಿ ಚಾರ್ಟಲ್ಲಿ ಕ್ಲೋಸಿಂಗನ್ನು ಕೊಡ್ತು ಅಂತ ಹೇಳಿದೆ, ಅದು ಪಾಸಿಟಿವ್ ಆಗುತ್ತೆ. ಇಲ್ಲಿ ನಾವು ನೋಡಿದಾಗ ಪ್ರತಿದಿನ ಪ್ರೀವಿಯಸ್ ಹೈಯನ್ನು ಬ್ರೇಕ್ ಮಾಡಲಿಕ್ಕೆ ಆಗ್ತಾಯಿಲ್ಲ. ಕಂಟಿನ್ಯೂಸ್ ಆಗಿ ಪ್ರೀವಿಯಸ್ ಹೈಕ್ಕಿಂತ ಕೆಳಗಡೆ ಒಂದು ಕ್ಲೋಸಿಂಗನ್ನು ಕೊಡ್ತಾ ಇರುವಂಥ. ಸೊ ಹಾಗಾಗಿ ಈ ಝೋನ್ಗಿಂತ ಮೇಲೆ ಸಸ್ಟೈನ್ ಆಯಿತು ಅಂತೇಳಿ ಡೈಲಿ ಚಾರ್ಟಲ್ಲಿ ಅದು ಪಾಸಿಟಿವ್ ಆಗುತ್ತೆ. ಹಾಗೆ ಇಮ್ಮಿಡಿಯೇಟ್ಲಿ 15 ಮಿನಿಟ್ ಚಾರ್ಟನ್ನು ನಾವು ಅಬ್ಸರ್ವ್ ಮಾಡೋದಾದರೆ ಯಾವೆಲ್ಲ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಅಂತ ನಾನು ಆಗಲೇ ಹೇಳಿದಾಗೆ 450ರಿಂದ 500 ಝೋನ್ ನಮಗೆ ನೆಕ್ಸ್ಟ್ ಇಂಪಾರ್ಟೆಂಟ್ ಆದ ಲೆವೆಲ್ ಆಗುತ್ತೆ. ಅದನ್ನು ವಾಚ್ ಮಾಡಬೇಕಾಗತ್ತೆ. ಆ ಝೋನ್ಗಿಂತ ಕೆಳಗಡೆನೇ ಸಸ್ಟೈನ್ ಆಗ್ತಾ ಇತ್ತು ಅಂತೇಳಿದ್ರೆ ಒಂದಷ್ಟು ನೆಗೆಟಿವ್ ಮೂವನ್ನು ನಾವು ನೋಡುವಂಥ ಸಾಧ್ಯತೆ ಇದೆ. ಆಗ ಇಲ್ಲಿ 25,150 100 ಲೆವೆಲನ್ನು ನಾವು ಡೌನ್ ಸೈಡಲ್ಲಿ ನೋಡುವಂಥ ಸಾಧ್ಯತೆ ಇದೆ. ಸೊ ಇಲ್ಲೊಂದು ರೆಸಿಸ್ಟೆನ್ಸ್ ಇತ್ತು, ಆ ರೆಸಿಸ್ಟೆನ್ಸ್ ಈಗ ಬ್ರೇಕ್ ಆದ ನಂತರ ಸಪೋರ್ಟ್ ಆಗಿ ಇಲ್ಲಿ ವರ್ಕ್ ಆಗ್ತಾ ಇದೆ. ಸೊ ಇಲ್ಲಿ ಪಾಸಿಟಿವ್ ಇರುವಂಥದ್ದು ಏನು ಅಂತ ನಾವು ನೋಡಿದ್ರೆ ಹೈಯರ್ ಲೋನ ಕ್ರಿಯೇಟ್ ಮಾಡಿದೆ. ಕಂಟಿನ್ಯೂಸ್ ಆಗಿ ಒಂದು ಲೋವರ್ ಲೋ ಸ್ಟ್ರಕ್ಚರ್ನ ಮಾಡ್ಕೊಂಡು ಡೌನ್ ಬರ್ತಾಯಿತ್ತು. ಡೌನ್ ಬರುತ್ತೆ, ಅಪ್ ಹೋಗುತ್ತೆ, ಅಗೇನ್ ಡೌನ್ ಬರುತ್ತೆ, ಅಗೇನ್ ಅಪ್ ಹೋಗುತ್ತೆ, ಅಗೇನ್ ಡೌನ್ ಬರುತ್ತೆ ಅಂತ ಹೇಳ್ಬೋದು. ಇಲ್ಲೊಂದು ಫ್ರೆಶ್ ಲೋನ ಮಾಡುತ್ತೆ, ಅಪ್ ಹೋಗುತ್ತೆ, ಪ್ರೀವಿಯಸ್ ಹೈಯನ್ನು ಬ್ರೇಕ್ ಮಾಡೋದಿಲ್ಲ, ಅಗೇನ್ ಡೌನ್ ಬರುತ್ತೆ, ಅಗೇನ್ ಅಪ್ ಹೋಗೋದಿಗೆ ಪ್ರೀವಿಯಸ್ ಸ್ವಿಂಗನ್ನು ಬ್ರೇಕ್ ಮಾಡಿ ಕ್ಲೋಸಿಂಗನ್ನು ಕೊಡ್ತಾ ಇದೆ. ಸೊ ಇದು ಪಾಸಿಟಿವ್ ಆದ ನ್ಯೂಸ್ ಆಗುತ್ತೆ. ಇಮಿಡಿಯೇಟ್ಲಿ ನೆಕ್ಸ್ಟ್ ಟ್ರೇಡಿಂಗ್ ಸೆಷನ್ಗೆ 25,700 ಲೆವೆಲ್ಗಿಂತ ಕೆಳಗಡೆನೇ ಸಸ್ಟೈನ್ ಆಗ್ತಾಯಿತ್ತು ಅಂತೇಳಿ ನೆಕ್ಸ್ಟ್ 850 ಲೆವೆಲ್ ಟಚ್ ಮಾಡುವಂಥ ಪ್ರಯತ್ನವನ್ನು ಮಾಡುತ್ತೆ. ಇದೊಂದು ರೆಸಿಸ್ಟೆನ್ಸ್ ಲೆವೆಲ್ ಆಗುತ್ತೆ. ಇಲ್ಲಿ ಏನಾಗುತ್ತೆ, ಗ್ಯಾಪ್ ಡೌನ್ ಓಪನ್ ಆಗುತ್ತೆ, ಅಪ್ ಹೋಗುತ್ತೆ, ಸಪೋರ್ಟ್, ಅಗೇನ್ ಅಪ್ ಹೋಗುತ್ತೆ, ಬ್ರೇಕ್ ಡೌನ್ ಆಗುತ್ತೆ. ಬ್ರೇಕ್ ಡೌನ್ ಆದ ನಂತರ ಇಲ್ಲಿ ನಾವು ನೋಡ್ಬೋದು ಈ ಲೆವೆಲ್ಗಿಂತ ಮೇಲೆ ಸಸ್ಟೈನ್ ಆಗಲಿಕ್ಕೆ ಫೇಲ್ ಆಗುತ್ತೆ ಅಂತ ಹೇಳ್ಬೋದು. 700, 25,690, 700 ಅಂತ ಇಲ್ಲಿ ಕನ್ಸಾಲ್ಟೇಷನ್ ಮಾಡ್ತಿತ್ತು. ಅಗೇನ್ ಡೌನ್ ಬರುತ್ತೆ, ಅಗೇನ್ ಆಲ್ಮೋಸ್ಟ್ ಈ ಝೋನ್ಗೆ ರೀಚ್ ಆಗುತ್ತೆ, ಡೌನ್ ಬರುತ್ತೆ, ಕ್ಲೋಸಿಂಗ್ ಟೈಮಲ್ಲಿ ಈ ಲೆವೆಲ್ ಹತ್ರ ಬಂದು ಕ್ಲೋಸಿಂಗನ್ನು ಕೊಟ್ಟಿದೆ. ಸೊ ಹಾಗಾಗಿ ನೆಕ್ಸ್ಟ್ ಟ್ರೇಡಿಂಗ್ ಸೆಷನಲ್ಲಿ ಫ್ಲ್ಯಾಟ್ ಓಪನ್ ಆಗುತ್ತೆ, ಓಪನ್ ಆಗಿ ಒಂದು ಅಪ್ಮೋನ ಕೊಡುತ್ತೆ. ಈ 700 ಲೆವೆಲ್ಗಿಂತ ಮೇಲೇ ಸೆಷನ್ ಆಗ್ತಾ ಇತ್ತು ಅಂತೇಳಿ ನೆಕ್ಸ್ಟ್ ಈ ಪ್ರೀವಿಯಸ್ ಸ್ವಿಂಗ್ ಏನಿದೆ 25,800, 850 ಲೆವೆಲ್ ಅದನ್ನು ಟಚ್ ಮಾಡುವಂಥ ಪ್ರಯತ್ನವನ್ನು ಮಾಡುತ್ತೆ. ಅದು ಇನ್ ಕೇಸ್ ಫ್ಲ್ಯಾಟ್ ಓಪನ್ ಆಗುತ್ತೆ, ಈ ಲೆವೆಲ್ಗಿಂತ ಕೆಳಗಡೆನೇ ಸೆಷನ್ ಆಗ್ತಾ ಇತ್ತು ಅಂತೇಳಿದೆ. ಸೊ ಇಲ್ಲಿ ಒಂದಷ್ಟು ವಾಲಟಿಲಿಟಿ ಅಥವಾ ಕನ್ಸಾಲ್ಟೇಷನ್ ಮೂವನ್ನು ಮಾಡುವಂಥ ಪ್ರಯತ್ನ ಮಾಡ್ಬೋದು. ಅಥವಾ ಇಲ್ಲಿ ಸ್ವಲ್ಪ ಗ್ಯಾಪ್ ಅಪ್ ಓಪನ್ ಆಗುತ್ತೆ, ಒಂದು ಸ್ಟ್ರಾಂಗ್ ನೆಗೆಟಿವ್ ರಿಜೆಕ್ಷನ್ ಕ್ಯಾಂಡಲನ್ನು ಕ್ರಿಯೇಟ್ ಮಾಡ್ತು ಅಂತ ಹೇಳಿದ್ರೆ ಅಗೇನ್ ಇಲ್ಲಿ ಈ ಲೋವನ್ನು ಟೆಸ್ಟ್ ಮಾಡುವಂಥ ಪ್ರಯತ್ನ ಮಾಡ್ಬೋದು. 25,500 ಝೋನನ್ನು ಟೆಸ್ಟ್ ಮಾಡುವಂಥ ಪ್ರಯತ್ನ ಮಾಡ್ಬೋದು. ಓಪನ್ ಆಗಿ ನೆಗೆಟಿವ್ ಕ್ಯಾಂಡಲ್ ಮುಖಾಂತರ ರಿಜೆಕ್ಷನ್ ಆಗಿ ಡೌನ್ ಬಂತು ಅಂತ ಹೇಳಿದರೆ. ಸೊ ಹಾಗಾಗಿ ಮಂಡೆಗೆ ಈ ಝೋನನ್ನು ನಾವು ವಾಚ್ ಮಾಡಬೇಕಾಗತ್ತೆ. 25,500ರಿಂದ 450 ಇಂಪಾರ್ಟೆಂಟ್ ಆದ ಲೆವೆಲ್. ಆ ಲೆವೆಲ್ಗಿಂತ ಕೆಳಗಡೆ ಹೋಯಿತು ಅಂತ ಹೇಳಿದೆ ಈ ಗ್ಯಾಪನ್ನು ಫಿಲ್ ಮಾಡೋಂಥ ಪ್ರಯತ್ನ ಮಾಡುತ್ತೆ. ಅದೇ ರೀತಿ ಸ್ಮಾಲ್ ಗ್ಯಾಪ್ ಡೌನ್ ಅಥವಾ ಫ್ಲ್ಯಾಟ್ ಓಪನಿಗೆ ಒಂದು ಅಪ್ ಮೋನ ಕೊಟ್ಟು 700 ಲೆವೆಲ್ಗಿಂತ ಮೇಲೇ ಸಸ್ಟೈನ್ ಆಗ್ತಾ ಇತ್ತು ಅಂತ ಹೇಳಿದೆ ಒಂದಷ್ಟು ಪಾಸಿಟಿವ್ ಮೋನ ನಾವು ಎಕ್ಸ್ಪೆಕ್ಟ್ ಮಾಡುವಂಥ ಸಾಧ್ಯತೆ ಇದೆ. ಹಾಗೆ ಓಪನ್ ಇಂಟ್ರೆಸ್ಟನ್ನು ಅಬ್ಸರ್ವ್ ಮಾಡೋದರೆ ಲೋವರ್ ಲೆವೆಲಲ್ಲಿ ಪುಟ್ ಸೈಡಲ್ಲಿ 25,500 ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಇರುವಂಥದ್ದು. 500 ಹಾಗೆ 600 ಪ್ರೀವಿಯಸ್ ಟ್ರೇಡಿಂಗ್ ಸೆಷನ್ನಿನ ಒಂದಷ್ಟು ಅಡಿಷನ್ ಆಗಿದೆ. ಸೊ ಇದು ಪಾಸಿಟಿವ್ ಆಗುತ್ತೆ. ಸೊ ಈ ಝೋನ್ ಒಂದು ಸಪೋರ್ಟ್ ಆಗಿ ಆ್ಯಕ್ಟ್ ಆಗುವಂಥದ್ದು. ಅದೇ ರೀತಿ ಹೈ ಲೆವೆಲಲ್ಲಿ 700 ಇದೆ, 800 ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್. 26,000 ಹೈಯೆಸ್ಟ್ ಇರುವಂಥದ್ದು. ನಿಯರೆಸ್ಟ್ ಸ್ಟ್ರೈಕಲ್ಲಿ 25,800 ಹಾಗೆ 25,700. ಸೊ ಹಾಗಾಗಿ ಈ ಝೋನ್ 25,850 ಲೆವೆಲ್ಗಿಂತ ಮೇಲೇ ಸೆಷನ್ ಆಗ್ತಾಯಿತ್ತು ಅಂತೇಳಿ ಆಗ ಒಂದು ಸ್ಟ್ರಾಂಗ್ ಮೊಮೆಂಟಮನ್ನು ನಾವು ಹೈಯರ್ ಲೆವೆಲಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಅಲ್ಲಿವರೆಗೂ ಒಂದು ಇಂಟ್ರಾಡೇಲಿ 700 ಲೆವೆಲ್ಗಿಂತ ಮೇಲೇ ಸೆಷನ್ ಆಗ್ತಾಯಿತ್ತು ಅಂತ ಹೇಳಿದ್ರೆ 800, 850 ಲೆವೆಲನ್ನು ಟಚ್ ಮಾಡುವಂಥ ಪ್ರಯತ್ನವನ್ನು ಮಾಡೋದು. ಅದೇ ರೀತಿ ಸೆನ್ಸೆಕ್ಸಲ್ಲಿ ಲೋವರ್ ಲೆವೆಲಲ್ಲಿ 82,900 ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ. ಆ ಝೋನನ್ನು ನಾವು ವಾಚ್ ಮಾಡಬೇಕಾಗತ್ತೆ. ಹಾಗೆ ಹೈಯರ್ ಲೆವೆಲಲ್ಲಿ 83,600 ಅಂತ ನಾವು ಟ್ರೀಟ್ ಮಾಡ್ಬೋದು. ಆ ಲೆವೆಲ್ಗಿಂತ ಮೇಲೇ ಸಸ್ಟೈನ್ ಆಗ್ತಾ ಇತ್ತು ಅಂತ ಹೇಳಿದ್ರೆ ಒಂದಷ್ಟು ಪಾಸಿಟಿವ್ ಮೂವ್ ಕಂಟಿನ್ಯೂ ಆಗುತ್ತೆ. 84,200 ಲೆವೆಲನ್ನು ಟಚ್ ಮಾಡುವಂಥ ಪ್ರಯತ್ನ ಮಾಡುತ್ತೆ. ಇನ್ ಕೇಸ್ ಈ 82,900 ಲೆವೆಲ್ಗಿಂತ ಕೆಳಗಡೆನೇ ಸಸ್ಟೈನ್ ಆಗ್ತಾಯಿತ್ತು, 83,000 ಲೆವೆಲ್ಗಿಂತ ಕೆಳಗಡೆನೇ ಸಸ್ಟೈನ್ ಆಗ್ತಾಯಿತ್ತು ಅಂತ ಹೇಳಿದೆ ಆಗ ಒಂದಷ್ಟು ಡೌನ್ ಮೂವ್ನ ನಾವು ನೋಡ್ಬೋದು. ಆಗ ಗ್ಯಾಫನ್ನು ಕೂಡ ಫಿಲ್ ಮಾಡುವಂಥ ಪ್ರಯತ್ನವನ್ನು ಮಾಡುತ್ತೆ. ಇದಿಷ್ಟು ಈ ವಿಡಿಯೋದಲ್ಲಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ನಿಮ್ಮ ಸಜೆಷನ್ಸನ್ನು ಕಮೆಂಟ್ ಮಾಡಿ. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.